ಬಳ್ಳಾರಿ ಬ್ಯಾನರ್ ಗಲಭೆಯ ಬಿಸಿ ಇನ್ನೂ ಆರೋ ಹಾಗೆ ಕಾಣ್ತಾ ಇಲ್ಲ. ಇದು ನನ್ನನ್ನೇ ಟಾರ್ಗೆಟ್ ಮಾಡಿ ನಡೆಸಿದ ಪಿತೂರಿ ಅಂತ ಜನಾರ್ದನ್ ರೆಡ್ಡಿ ಆರೋಪಿಸಿದ್ರೆ, ಇದು ಜನಾರ್ದನ್ ರೆಡ್ಡಿಯದ್ದೇ ನಾಟಕ ಅಂತ ಕೈಪಡೆ ಆರೋಪಿಸಿತ್ತು. ಆದರೆ ಈ ಬ್ಯಾನರ್ ಗಲಾಟೆ ದೂರಾಗಿದ್ದ ರೆಡ್ಡಿ ಬ್ರದರ್ಸ್ ಅನ್ನ ಒಂದು ಮಾಡಿದರೆ ಅತ್ತ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿಗೆ ಪಾಲಿಗೆ ಮಾತ್ರ ಇದು ನುಂಗಲಾರದ ತುತ್ತಾಗಿದೆ. ಜನಾರ್ದನ್ ರೆಡ್ಡಿಗೆ ಬೆಂಬಲವಾಗಿ ಇಡೀ ಕೇಸರಿ ಪಡೆ ನಿಂತಿದ್ರೆ, ಅತ್ತ ಭರತ್ ರೆಡ್ಡಿ ಬೆಂಬಲಕ್ಕೆ ಮಾತ್ರ ಯಾವುದೇ ಕಾಂಗ್ರೆಸ್ ನಾಯಕರು ಕೂಡ ನಿಲ್ತಾ ಇಲ್ಲ. ಹಾಗಾಗಿ ಈ ಬ್ಯಾನರ್ ಗಲಾಟೆಯಲ್ಲಿ ನಾರಾ ಭರತ್ ರೆಡ್ಡಿ ಒಂಟಿಯಾದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಬಳ್ಳಾರಿ ಅಂದ ತಕ್ಷಣ ನಮಗೆ ನೆನಪಾಗೋದು ಗಣಿಗಾರಿಕೆಯ ಧೂಳು ಹಾಗೂ ಗಣಿಧಣಿಗಳು. ಒಂದು ಕಾಲದಲ್ಲಿ ಇಡೀ ಕರ್ನಾಟಕದ ಹಾಟ್ ಸ್ಪಾಟ್ನಂತೆ ಮೆರೆದಿತ್ತು ಇದೇ ಬಳ್ಳಾರಿ. ಕಾರಣ, ಬಳ್ಳಾರಿ ನೆಲದಲ್ಲಿ ನಡೆದಂತಹ ಗಣಿಗಾರಿಕೆ ಬಳ್ಳಾರಿಯ ಒಡಲನ್ನು ಬಗೆದು ಗಣಿಧಣಿಗಳಾದ ಮೆರೆದಿದ್ರು ರೆಡ್ಡಿಗಳು. ಹಾಗಾಗಿ ಒಂದು ಕಾಲಕ್ಕೆ ಬಳ್ಳಾರಿಯನ್ನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಕರೆದಿದ್ರು. ಅಷ್ಟರ ಮಟ್ಟಿಗೆ ಬಳ್ಳಾರಿಯಲ್ಲಿ ರೆಡ್ಡಿ ಬ್ರದರ್ಸ್ ತಮ್ಮ ಪ್ರಾಬಲ್ಯವನ್ನು ಹೊಂದಿದ್ರು. ಈಗ ಇದೇ ಬಳ್ಳಾರಿ ಮತ್ತೆ ಸುದ್ದಿಯಲ್ಲಿದೆ. ಕಾರಣ, ಅದೊಂದು ಬ್ಯಾನರ್ ಗಲಾಟೆ. 2026ರ ಮೊದಲ ದಿನವೇ ಬಳ್ಳಾರಿ ಒಂದು ದೊಡ್ಡ ಗಲಾಟೆಗೆ ಸಾಕ್ಷಿಯಾಗಿತ್ತು. ಮಾಜಿ ಸಚಿವ ಶಾಸಕ ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಡೆದಂಥ ಗಲಾಟೆ ಇದಾಗಿತ್ತು. ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಬ್ಯಾನರ್ ಅಳವಡಿಕೆಗೆ ಸಂಬಂಧಿಸಿ ಅಲ್ಲಿ ಗಲಾಟೆ ನಡೆದಿತ್ತು. ಈ ವೇಳೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಫೈರಿಂಗ್ ಕೂಡ ನಡೆದಿತ್ತು. ಇದೇ ವೇಳೆ ನಡೆದಂಥ ಗಲಾಟೆಯಲ್ಲಿ ಗುಂಡೇಟು ತಿಂದಂಥ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎಂಬಾತ ಮೃತಪಟ್ಟಿದ್ದ. ಈ ಘಟನೆ ಬಳಿಕ ಎರಡೂ ಪಕ್ಷದವರು ಪರಸ್ಪರ ಕೆಸರೆರಚಾಟವನ್ನು ನಡೆಸಿಕೊಂಡಿದ್ದರು. ಆದರೆ ಈ ಬ್ಯಾನರ್ ಗಲಾಟೆ ರೆಡ್ಡಿ ಬ್ರದರ್ಸ್ ಪಾಲಿಗೆ ವರದಾನವಾಗಿ ಪರಿಣಮಿಸಿದಂತೆ ಕಾಣ್ತಾ ಇದೆ. ಬಳ್ಳಾರಿ ಬ್ಯಾನರ್ ಗಲಭೆಯ ಬಗ್ಗೆ ಜನಾರ್ದನ್ ರೆಡ್ಡಿ ಸ್ಫೋಟಕ ಆರೋಪವನ್ನು ಮಾಡಿದ್ರು. ಈ ಗಲಭೆಯ ನೆಪದಲ್ಲಿ ತನ್ನ ಹತ್ಯೆಗೆ ಪ್ರಯತ್ನವನ್ನು ನಡೆದಿತ್ತು ಅಂತ ರೆಡ್ಡಿ ಆರೋಪಿಸಿದ್ರು. ಆದರೆ ಯಾವಾಗ ಜನಾರ್ದನ್ ರೆಡ್ಡಿ ಮನೆಗೆ ಫೈರಿಂಗ್ ನಡೀತೋ ಅಲ್ಲಿಂದ ದೂರಾಗಿದ್ದು ರೆಡ್ಡಿ ಬ್ರದರ್ಸ್ ಮತ್ತೆ ಒಂದಾಗಿದ್ದಾರೆ. ಮುನಿಸಿನ ಕಾರಣಕ್ಕೆ ದಶಕಗಳ ಕಾಲ ದೂರಾಗಿದ್ದಂಥ ರೆಡ್ಡಿ ಬ್ರದರ್ಸ್ ಅನ್ನ ಬ್ಯಾನರ್ ಗಲಾಟೆ ಮತ್ತೆ ಒಂದುಗೂಡಿಸಿದೆ. ರೆಡ್ಡಿ ಸೋದರರಾದ ಸೋಮಶೇಖರ್ ರೆಡ್ಡಿ, ಕರುಣಾಕರ್ ರೆಡ್ಡಿ ನೇರವಾಗಿ ಜನಾರ್ದನ್ ರೆಡ್ಡಿ ಮನೆಗೆ ಬಂದು ಧೈರ್ಯ ತುಂಬಿದ್ರು. ಜೊತೆಗೆ ಹಾವು ಮುಂಗುಸಿ ಅಂತಿದ್ದಂತಹ ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಕೂಡ ಈ ಗಲಾಟೆಯಿಂದ ಒಂದಾಗಿದ್ರು. ರಾತ್ರೋರಾತ್ರಿ ರೆಡ್ಡಿ ಮನೆಗೆ ಬಂದಿದ್ದಂಥ ಶ್ರೀರಾಮುಲು ರೆಡ್ಡಿ ಪಕ್ಕದಲ್ಲೇ ಕೂತು ಕಾಂಗ್ರೆಸ್ ವಿರುದ್ಧ ಅಬ್ಬರಿಸಿದ್ರು. ಈಗ ಇದೇ ಗಲಾಟೆಯನ್ನ ರೆಡ್ಡಿ ತಮ್ಮ ರಾಜಕೀಯ ಉನ್ನತಿಗಾಗಿ ಬಳಸ್ಕೊಳ್ಳೋಕ್ಕೂ ಸಾಧ್ಯತೆ ಇದೆ. ಈಗ ಶಾಸಕ ಭರತ್ ರೆಡ್ಡಿ ವಿರುದ್ಧ ರೆಡ್ಡಿ ಬ್ರದರ್ಸ್ ಜಂಟಿ ಹೋರಾಟ ಮಾಡೋ ಪ್ಲಾನ್ ಮಾಡ್ತಿದ್ದಾರೆ. ಭರತ್ ವಿರುದ್ಧದ ಹೋರಾಟಕ್ಕೆ ದೊಂಬಿ ಗಲಾಟೆಯನ್ನೇ ಒಂದು ಪ್ರಬಲ ಅಸ್ತ್ರ ಮಾಡಿಕೊಂಡಿದ್ದಾರೆ ರೆಡ್ಡಿ ಬ್ರದರ್ಸ್. ಹಾಗಾಗಿ ಬಳ್ಳಾರಿಯಲ್ಲಿ ಮತ್ತೆ ಹಿಡಿತ ಸಾಧಿಸೋಕೆ ಸದ್ಯ ಬ್ಯಾನರ್ ಗಲಭೆ ಗಾಲಿ ರೆಡ್ಡಿಗೆ ಏಣಿಯಂತೆ ಕಾಣ್ತಾ ಇದೆ. ಕಾರಣ, ಒಂದು ಕಾಲದಲ್ಲಿ ತಾನು ಗಣಿಧನಿಯಾಗಿ ಮೆರೆತಿದ್ದಂತಹ ಬಳ್ಳಾರಿ ಈಗ ಜನಾರ್ದನ ರೆಡ್ಡಿ ಕೈತಪ್ಪಿದೆ. ಕಳೆದ 1.5 ದಶಕದಿಂದ ಗಾಲಿ ರೆಡ್ಡಿ ಕೈತಪ್ಪಿರುವಂತಹ ಬಳ್ಳಾರಿಯಲ್ಲಿ ಮತ್ತೆ ಹಿಡಿತ ಸಾಧಿಸೋದಕ್ಕೆ ಜನಾರ್ದನ್ ರೆಡ್ಡಿ ಟ್ರೈ ಮಾಡ್ತಿದ್ದಾರೆ. 2011ರವರೆಗೂ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದ್ದಂತಹ ಬಳ್ಳಾರಿಯಲ್ಲಿ ರೆಡ್ಡಿ ಸಹೋದರರದ್ದೇ ಪಾರುಪತ್ಯವಾಗಿತ್ತು. ಆದರೆ ನಂತರ ಬೆಳವಣಿಗೆಯಲ್ಲಿ ಓಬಳಾಪುರಂ ಮೈನಿಂಗ್ ಕೇಸ್ನಲ್ಲಿ ರೆಡ್ಡಿ ಜೈಲು ಸೇರಿದ್ರು. ನಂತರ ಕಾಂಗ್ರೆಸ್ ಸರ್ಕಾರ ಬಂತು. ಇತ್ತ ವೈಮನಸ್ಸಿನಿಂದ ರೆಡ್ಡಿ ಸೋದರರು ಕೂಡ ದೂರಾಗಿದ್ರು. ಹೀಗಾಗಿ ಬಳ್ಳಾರಿ ಮೇಲೆ ರೆಡ್ಡಿ ಬ್ರದರ್ಸ್ ಹಿಡಿತ ಸಾಧಿಸಲಾಯಿತು. ಆದ್ರೆ ಈಗ ದಶಕದ ಬಳಿಕ ಮತ್ತೆ ಬಳ್ಳಾರಿಗೆ ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಟ್ಟಿದ್ದಾರೆ. ಹೀಗಾಗಿ ಬಳ್ಳಾರಿಯಲ್ಲಿ ಕುಸಿದಿರುವಂಥ ತಮ್ಮ ರಾಜಕೀಯ ಕೋಟೆನ ಮತ್ತೆ ಕಟ್ಟೋಕೆ ಜನಾರ್ದನ್ ರೆಡ್ಡಿ ಪ್ರಯತ್ನ ಪಡ್ತಿದ್ದಾರೆ. ಒಂದೇ ಒಂದು ಅವಕಾಶಕ್ಕಾಗಿ ಕಾದು ನಿಂತಿದ್ದಂಥ ಗಾಲಿ ರೆಡ್ಡಿಗೆ ಭರತ್ ರೆಡ್ಡಿ ಕಡೆಯವರ ಎಡವಟ್ಟೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆದಂತೆ ಕಾಣ್ತಾ ಇದೆ. ಈ ಬಾರಿ ರೆಡ್ಡಿಗೆ ತಮ್ಮ ಸೋದರರ ಬೆಂಬಲ ಜೊತೆಗೆ ಕುಚುಕು ಗೆಳೆಯ ರಾಮುಲು ಸಪೋರ್ಟ್ ಕೂಡ ಸಿಕ್ಕಿದೆ. ಹೀಗಾಗಿ ಎಲ್ಲರೂ ಒಟ್ಟಾಗಿ ಕೈಪಾಳ್ಯದ ಮೇಲೆ ದಾಳಿ ಮಾಡ್ತಿದ್ದಾರೆ. ಶ್ರೀರಾಮುಲು ಅಂತೂ ಶಾಸಕ ಭರತ್ ರೆಡ್ಡಿ ಬಂಧನವಾಗಬೇಕು, ಇಲ್ಲದೆ ಹೋದ್ರೆ ನಾವು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ ಅನ್ನೋ ಸವಾಲು ಹಾಕ್ತಾ ಇದ್ದಾರೆ. ಅತ್ತ ಕೇಸರಿ ಪಡೆ ಇಷ್ಟು ಅಬ್ಬರದಿಂದ ಗರ್ಜಿಸ್ತಾ ಇದ್ರೆ, ಅತ್ತ ಕೈಪಡೆ ಮಾತ್ರ ಕೊಂಚ ಮಂಕಾದಂತೆ ಕಾಣ್ತಾ ಇದೆ. ಬಳ್ಳಾರಿ ಬ್ಯಾನರ್ ಗಲಭೆಯಲ್ಲಿ ಮುಖ್ಯವಾಗಿ ಕೇಳಿಬಂದಿದ್ದು ಜನಾರ್ದನ ರೆಡ್ಡಿ ಹಾಗೂ ಬಳ್ಳಾರಿಯ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಹೆಸರು. ಭರತ್ ರೆಡ್ಡಿ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಕಾಲದಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಹಾಗೂ ಭರತ್ ರೆಡ್ಡಿ ಕುಟುಂಬನ ನಡುವೆ ರಾಜಕೀಯ ದ್ವೇಷವಿದೆ. ಇದು 20 ವರ್ಷಗಳಿಗೂ ಹೆಚ್ಚಿನ ಕಾಲದ ತೀರದ ದ್ವೇಷ. ಇದೇ ಕಾರಣಕ್ಕೆ ಜನಾರ್ದನ್ ರೆಡ್ಡಿ ವಿರುದ್ಧ ಅಬ್ಬರಿಸಿದ್ದಂಥ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಇದು ಜನಾರ್ದನ ರೆಡ್ಡಿ ಹಾಗೂ ರಾಮುಲು ಪ್ರೇರಿತ ನಾಟಕ ಅಂತ ಅಬ್ಬರಿಸಿದರು. ಜೊತೆಗೆ ಬಳ್ಳಾರಿನ ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡೋಕೆ ಅವಕಾಶ ಕೊಡಲ್ಲ, ಬಳ್ಳಾರಿನಲ್ಲಿ ರೆಡ್ಡಿ ಆಟಕ್ಕೆ ಕೊನೆ ಹಾಡ್ತೀವಿ ಅಂತ ಸವಾಲ್ ಹಾಕಿದರು. ಆದರೆ ನಾರಾ ಭರತ್ ರೆಡ್ಡಿ ಸವಾಲಿಗೆ ಪೂರಕವಾಗಿ ಕೈಪಾಳ್ಯ ಸ್ಪಂದಿಸಿದಂತೆ ಕಾಣ್ತಾ ಇಲ್ಲ.
ಈ ಗಲಾಟೆಯ ಪರಿಣಾಮ 2010ರಲ್ಲಿ ಜನಾರ್ದನ್ ರೆಡ್ಡಿಯ ರಿಪಬ್ಲಿಕ್ ಆಫ್ ಬಳ್ಳಾರಿ ಆದರೆ ಈಗ ಇದು ಭರತ್ ರೆಡ್ಡಿಯ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಗಾಲಿ ಜನಾರ್ದನ್ ರೆಡ್ಡಿಗೆ ಶಾಸಕ ಭರತ್ ರೆಡ್ಡಿ ನೇರ ಸವಾಲೆಸೆದಿದ್ರು. ಆದರೆ ಈ ಬ್ಯಾನರ್ ಗಲಭೆಯ ಬಳಿಕ ಶಾಸಕ ನಾರಾ ಭರತ್ ರೆಡ್ಡಿ ಒಂಟಿಯಾದಂತೆ ಕಾಣ್ತಾ ಇದೆ. ಕಾರಣ ಪ್ರಕರಣದ ಆಂತರಿಕ ತನಿಖೆಯಲ್ಲಿ ಹೆಣ ಬಿದ್ದಿದ್ದು ಭರತ್ ರೆಡ್ಡಿ ಕಡೆಯವರಿಂದ ಅನ್ನೋದು ಸಾಬೀತಾಗಿದೆ. ಹೀಗಾಗಿ ತಕ್ಷಣ ಶಾಸಕ ನಾರಾ ಭರತ್ ರೆಡ್ಡಿ ಬಳ್ಳಾರಿ ಜನರ ಕ್ಷಮೆ ಕೇಳಿದ್ರು. ಜೊತೆಗೆ ಏನೋ ಆಗೋಗಿದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಇದೇ ಈಗ ಬಳ್ಳಾರಿ ಕೈ ನಾಯಕರ ಮುನಿಸಿಗೆ ಕಾರಣವಾಗಿದೆ ಎನ್ನಲಾಗ್ತಾ ಇದೆ. ಬಳ್ಳಾರಿ ಶಾಸಕ ನಾರಾ ಭರತ್ ರೆಡ್ಡಿ ವರ್ತನೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ. ರೆಡ್ಡಿ ಬ್ರದರ್ಸ್ ವಿರುದ್ಧ ಪಾದಯಾತ್ರೆ ಮಾಡಿ ಬಳ್ಳಾರಿಯಲ್ಲಿ ಸಿದ್ದರಾಮಯ್ಯ ಬಿಲ್ಡ್ ಮಾಡಿದ್ದಂಥ ಪಕ್ಷ ಇಮೇಜ್ಗೆ ಹೊಡೆತ ಬೀಳ್ತಾ ಇದೆ. ಗಾಲಿ ವಿರುದ್ಧ ಶಾಸಕ ಭರತ್ ರೆಡ್ಡಿಯ ವೈಯಕ್ತಿಕ ಜಿದ್ದಿನ ಪರಿಣಾಮ ಕಾಂಗ್ರೆಸ್ ವರ್ಚಸ್ಸಿಗೆ ದೊಡ್ಡ ಪೆಟ್ಟು ಬೀಳ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಏರ್ಪೋರ್ಟ್ನಲ್ಲಿ ನಾರಾಗೆ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತಗೊಂಡಿದ್ರು. ಜೊತೆಗೆ ಗಲಭೆಯಲ್ಲಿ ನಾರಾ ಭರತ್ ತಪ್ಪು ಅರಿವಾಗುತ್ತಲೇ ಕೈಪಡೆ ಭರತ್ ರೆಡ್ಡಿಯಿಂದ ಅಂತರವನ್ನು ಕಾಯ್ದುಕೊಂಡಿದೆ. ಗಲಭೆಯಿಂದ ಬಳ್ಳಾರಿಯ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ತುಕಾರಾಮ್ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನು ಪ್ರಭಾವಿ ನಾಯಕ ನಾಗೇಂದ್ರ ಸದ್ದಿಲ್ಲದೆ ಸೈಡ್ಗೆ ಸರಿದಿದ್ದಾರೆ. ಅತ್ತ ಸೀಸನ್ನಲ್ಲಿ ಕಾಣಿಸಿಕೊಳ್ಳೋಕ್ಕೂ ಕೂಡ ಕಂಪ್ಲಿ ಗಣೇಶ್ ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಸದ್ಯ ನಾರಾ ಭರತ್ ರೆಡ್ಡಿ ಬಳ್ಳಾರಿ ಕಾಂಗ್ರೆಸ್ನಲ್ಲಿ ಅಕ್ಷರಶಃ ಏಕಾಂಗಿಯಾಗಿದ್ದಾರೆ. ಒಟ್ನಲ್ಲಿ ಬಳ್ಳಾರಿ ರಕ್ತ ರಾಜಕೀಯ ಕಾಂಗ್ರೆಸ್ ಇಮೇಜ್ಗೆ ಧಕ್ಕೆ ತಂದಿರೋದು ಸುಳ್ಳಲ್ಲ. ಬಳ್ಳಾರಿಯಲ್ಲಿ ರೆಡ್ಡಿ ಮನೆ ಮುಂದೆ ನಡೆದಂತಹ ಬ್ಯಾನರ್ ಗಲಾಟೆ ರೆಡ್ಡಿ ಸೋದರರನ್ನ ಒಂದುಗೂಡಿಸಿದ್ರೆ ಇಡೀ ಕೇಸರಿ ಪಾಳೆಯ ಒಟ್ಟಾಗಿ ಕಾಂಗ್ರೆಸ್ ಮೇಲೆ ಮುಗಿಬೀಳ್ತಾ ಇದೆ. ಅತ್ತ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಅಕ್ಷರಶಃ ಏಕಾಂಗಿಯಾಗಿದ್ದಾರೆ.